ಓ ಇದ್ದೀರಾ? ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಸಿ ಜಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಗೆ ವೆಲ್ಕಮ್ ಟು ಯು ವಿಲ್ ಬಿಕಮ್ ಸಿಸ್ಟಮ್ ಅಡ್ಮಿನ್ ವಿಡಿಯೋ ಸೀರೀಸಿಗೆ. ಸೊ ಕಳೆದ 10 ವಿಡಿಯೋದಲ್ಲಿ ಬೇಸಿಕ್ಸ್ ಆಫ್ ನೆಟ್ವರ್ಕಿಂಗ್, ಯಾಕೆ ನೆಟ್ವರ್ಕ್ ಅಂದ್ರೇನು, ಐ ಪಿ ಅಡ್ರೆಸ್ ಅಂದ್ರೇನು, ಯಾವ ಡಿವೈಸು ಏನು ಉಪಯೋಗ, ರೌಟ್ರ್ ಅಂದ್ರೇನು, ಸ್ವಿಚ್ ಅಂದ್ರೇನು, ಒ ಎಸ್ ಐ ಲೇಯರ್ ಅಂದ್ರೇನು, ಮ್ಯಾಕ್ ಅಡ್ರೆಸ್ ಅಂದ್ರೆ ಪೋರ್ಟ್ ನಂಬರ್ ಅಂದ್ರೇನು, ಐ ಪಿ ಅಡ್ರೆಸ್ ಅಂದ್ರೇನು, ಓಕೆ ಅದರಲ್ಲಿ ಕ್ಲಾಸಸ್ ಯಾಕೆ, ಸಬ್ನೆಟ್ ಮಾಸ್ಕ್ ಅಂದ್ರೇನು, ಗೇಟ್ವೇ ಐ ಪಿ ಅಂದ್ರೇನು, ಓಕೆ ಸೊ ಆ್ಯಂಡ್ ಬೇಸಿಕ್ ಐ ಪಿ ಟ್ರಬಲ್ ಶೂಟಿಂಗ್ ಇದ್ರ ಬಗ್ಗೆನೂ ಡಿಸ್ಕಸ್ ಮಾಡ್ದು. ಈಗ ವಿಲ್ ಮೂವ್ ಬ್ಯಾಕ್ ಟು ದ ಮೇನ್ ಇಂಪಾರ್ಟೆಂಟ್ ಟಾಪಿಕ್ ಟು ಬಿಕಮ್ ಎ ಸಿಸ್ಟಮ್ ಅಡ್ಮಿನ್, ಆಕ್ಟಿವ್ ಡೈರೆಕ್ಟರಿ. ಸೊ ಫ್ರಮ್ this video onwards we'll start discussing about active directory. ಈ ವಿಡಿಯೋಯಿಂದ ಆಕ್ಟಿವ್ ಡೈರೆಕ್ಟರಿ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಮೊದಲಿಗೆ ಆಕ್ಟಿವ್ ಡೈರೆಕ್ಟರಿ ಅಂದ್ರೆ ಏನು ತಿಳ್ಕೋಣ. ಆಕ್ಟಿವ್ ಡೈರೆಕ್ಟರಿ ಇನ್ ಅ ಸಿಂಪಲ್ ವರ್ಡ್ ಇಟ್ ಈಸ್ ಜಸ್ಟ್ ಎ ಡೇಟಾಬೇಸ್. ಆಕ್ಟಿವ್ ಡೈರೆಕ್ಟರಿ ಇಸ್ ಎ ಡೇಟಾಬೇಸ್. Okay, so before we learn about active directory we should know so what is the process before the active directory, then okay so ನಮ್ಗೆ ಅರ್ಥ ಆಗುತ್ತೆ ಆಕ್ಟಿವ್ ಡೈರೆಕ್ಟರಿ ಎಂತಿಗೆ ಬೇಕು ಅಂತ. ಸೊ ಆಕ್ಟಿವ್ ಡೈರೆಕ್ಟರಿ ಮೊದಲು ಏನು ಯೂಸ್ ಮಾಡ್ತಿದ್ದು ಅಂತ ನಾವು ತಿಳ್ಕೊಂಡ್ರೆ ಆಕ್ಟಿವ್ ಡೈರೆಕ್ಟರಿ ಅವಶ್ಯಕತೆ ಏನು ಅಂತ ತಿಳ್ಕೊಳ್ಳೋಣ. ಓಕೆ ಸೊ ಮೊದಲಿಗೆ ಎಕ್ಸಾಂಪಲ್ ನಂದೊಂದು ನೆಟ್ವರ್ಕ್ ಇಂತು ಅಂತ ತಿಳ್ಕೊಳ್ಳೋಣ. ಓಕೆ ವಿತ್ ಮಲ್ಟಿಪಲ್ ಕಂಪ್ಯೂಟರ್ಸ್. ಓಕೆ ಸೊ ಮಲ್ಟಿಪಲ್ ಕಂಪ್ಯೂಟರ್ಸ್ ಜೊತೆ ನೆಟ್ವರ್ಕ್ ಇತ್ತು. Okay, there are multiple employees are working in each and every computer. There is a resource. Okay, might be printer ಇರ್ಬೋದು, ಇಲ್ಲ ಸ್ಟೋರೇಜ್ ಇರ್ಬೋದು, ಯಾವುದೋ ಒಂದು ರಿಸೋರ್ಸ್ ಇದೆ. ಓಕೆ ಸೊ ಒಂದು 12 ಎಂಪ್ಲಾಯೀಸ್ ವರ್ಕ್ ಮಾಡ್ತಾ ಇದ್ದಾರೆ ನನ್ನ ಆಫೀಸಲ್ಲಿ. ಸೊ ದೇ ಆರ್ ವರ್ಕಿಂಗ್ ಇನ್ 3 ಶಿಫ್ಟ್ಸ್. ಸೊ ಮೀನ್ಸ್ ಇನ್ ಈಚ್ ಶಿಫ್ಟ್ 4 ಎಂಪ್ಲಾಯೀಸ್ ಬರ್ತಾರೆ. ಸೊ ಐ ಶುಡ್ ನಾಟ್ ಅಲೋ any of the employee to access my computer without authentication ಅಲ್ವಾ. ಈಗ ಯಾರೇ ಬಂದ್ಲಿ ಓಕೆ ಸೊ ಬಂದು ನನ್ನ ಕಂಪ್ಯೂಟರ್ನ ಆಕ್ಸೆಸ್ ಮಾಡಬೇಕು ಅಂದರೆ ಅವ್ರು ಅಥೆಂಟಿಕೇಟ್ ಮಾಡಬೇಕು. ಅಂದರೆ ಅವರು ಈ ಹಿಮ್ಸೆಲ್ಫ್ ಆಸ್ ಟು ಪ್ರೂವ್ ಎಸ್ ಐ ಆಮ್ ದಿ ಎಂಪ್ಲಾಯ್ ಆಫ್ ದಿಸ್ ಅಂತ. ಹೇಗೆ ಪ್ರೂವ್ ಮಾಡ್ತಾರೆ? ಐ ನೀಡ್ ಟು ಕ್ರಿಯೇಟ್ ಎ ಯೂಸರ್ ನೇಮ್ ಅಂಡ್ ಪಾಸ್ವರ್ಡ್, ಕ್ರೆಡೆನ್ಷಿಯಲ್ಸ್ನ ಕ್ರಿಯೇಟ್ ಮಾಡಬೇಕು. ನಾವು ಹೌ ಮೆನಿ ಎಂಪ್ಲಾಯೀಸ್ ಆರ್ ದೇರ್? 12 ಎಂಪ್ಲಾಯೀಸ್ ಆರ್ ದೇರ್. ಓಕೆ ಹೌ ಮೆನಿ ಸಿಸ್ಟಮ್ಸ್? 4 ಸಿಸ್ಟಮ್ಸ್. ಓಕೆ ಸೊ ನಾವು ಆ ಎಂಪ್ಲಾಯಿನ ಇದೇ ಸಿಸ್ಟಮಲ್ಲಿ ಕುತ್ಕೊಳ್ಬೇಕು ಅಂತ ರೆಸ್ಟ್ರಿಕ್ಟ್ ಮಾಡಿದ್ರೂ ಕೂಡ ಪ್ರತಿ ಸಿಸ್ಟಮಲ್ಲಿ ಆ 4 ಎಂಪ್ಲಾಯ್ದು ಯೂಸರ್ ನೇಮ್ನ ಕ್ರಿಯೇಟ್ ಮಾಡಬೇಕು. ಎಕ್ಸಾಂಪಲ್ ಔಟ್ ಆಫ್ ದಿಸ್ 12 ಓಕೆ ಐ ಕ್ಯಾನ್ ಡಿವೈಡ್ ಇನ್ ಟು 3 ಗ್ರೂಪ್ಸ್. ಇಲ್ಲಿ 4 ಎಂಪ್ಲಾಯ್ನ ಕ್ರಿಯೇಟ್ ಮಾಡಿದೆ, ಸಾರಿ 3 ಎಂಪ್ಲಾಯೀಸ್ನ ಕ್ರಿಯೇಟ್ ಮಾಡಿದೆ, ಇಲ್ಲಿ 3 ಎಂಪ್ಲಾಯ್ ಯೂಸರ್ ನೇಮ್ ಕ್ರಿಯೇಟ್ ಮಾಡಿದೆ, ಇಲ್ಲಿ 3 ಎಂಪ್ಲಾಯೀಸ್ ಯೂಸರ್ ನೇಮ್ ಕ್ರಿಯೇಟ್ ಮಾಡಿದೆ, ಇಲ್ಲಿ 3 ಎಂಪ್ಲಾಯೀಸ್ ಯೂಸರ್ ನೇಮ್ ಕ್ರಿಯೇಟ್ ಮಾಡಿದೆ. ಓಕೆ ಸೊ ಈಗ ಅವರು ಬೇರೆ ಬೇರೆ ಶಿಫ್ಟಲ್ಲಿ ಬಂದು ವರ್ಕ್ ಮಾಡಿದ್ರು ಓಕೆ ದೇ ಕ್ಯಾನ್ ಆಕ್ಸೆಸ್ ಅಲ್ವಾ. ಬಟ್ ನಾವು ದ ಪ್ರಾಬ್ಲಮ್ ವಿತ್ ದಿಸ್ ಓಕೆ ನಾನು ಎಲ್ಲ ಎಂಪ್ಲಾಯೀಸ್ನ ಯೂಸರ್ ನೇಮ ಎಲ್ಲ ಕಂಪ್ಯೂಟರಲ್ಲಿ ಕ್ರಿಯೇಟ್ ಮಾಡಿಲ್ಲ. ಓಕೆ ಸೊ ಇಲ್ಲಿ ಯಾವ ಎಂಪ್ಲಾಯಿನ ಇದೇ ಕಂಪ್ಯೂಟರಲ್ಲಿ ವರ್ಕ್ ಮಾಡಪ್ಪ ಅಂತ ಆಲ್ರೆಡಿ ಓಕೆ ಸೊ ಐ ಗೇವ್ ಇನ್ಸ್ಟ್ರಕ್ಷನ್, ಐ ಕ್ರಿಯೇಟೆಡ್. ಬಟ್ ಪ್ರಾಬ್ಲಮ್ ವಿತ್ ದಿಸ್ ಓಕೆ ಲೆಟ್ಸ್ ಟೇಕ್ ಎನ್ ಎಕ್ಸಾಂಪಲ್. ದೆರ್ ಇಸ್ ಅ printer over here. Okay, I can't purchase multiple printers. I purchased only one printer. I shared that printer via network. ಆ ಪ್ರಿಂಟರ್ನ ಒಂದೇ ಒಂದು ಪ್ರಿಂಟರ್ ಪರ್ಚೇಸ್ ಮಾಡಿ ಅದನ್ನ ಆ ಕಂಪ್ಯೂಟರ್ಗೆ ಹಾಕಿ ಶೇರ್ ಮಾಡಿದ್ದೀನಿ. ನಾವು ಒನ್ ಆಫ್ ದಿ ಎಂಪ್ಲಾಯಿ ಈ ವಾಂಟ್ಸ್ ಟು ಆಕ್ಸೆಸ್, ಎಕ್ಸಾಂಪಲ್ ಎಂಪ್ಲಾಯಿ ಎ ಇಲ್ಲಿ ಎಂಪ್ಲಾಯಿ ಎ ಬಿ ಸಿ ಇದು ಯೂಸರ್ ನೇಮ್ ಕ್ರಿಯೇಟ್ ಮಾಡಿದ್ದೀನಿ. ಎಂಪ್ಲಾಯಿ ಎ ಲಾಗ್ಡ್ ಇನ್ ಟು ದಿಸ್ ಕಂಪ್ಯೂಟರ್, ಈ ವಾಂಟ್ಸ್ ಟು ಪ್ರಿಂಟ್ ಸಮ್ ಡಾಕ್ಯುಮೆಂಟ್. ಓಕೆ ಸೊ ಟು ಪ್ರಿಂಟ್ ದಟ್ ಡಾಕ್ಯುಮೆಂಟ್ ದಿಸ್ ಕಂಪ್ಯೂಟರ್ ರಿಕ್ವೈರ್ಸ್ ಅಥೆಂಟಿಕೇಶನ್. ಯಾಕೆ ಅಂದರೆ ಈ ಕಂಪ್ಯೂಟರ್ ಗೊತ್ತಿರಬೇಕಲ್ಲ ಯಾರು ಪ್ರಿಂಟ್ ಮಾಡ್ತಿದ್ದಾರೆ ಅಂತ. ಅದಕ್ಕೆ ಸೊ ವಾಟ್ ದಿಸ್ ಕಂಪ್ಯೂಟರ್ ವಿಲ್ ಆಸ್ಕ್ ದಿಸ್ ಪರ್ಸನ್ ಟು ಅಥೆಂಟಿಕೇಟ್ ಹಿಮ್ಸೆಲ್ಫ್. ಆಗಿ ಇವನು ಏನು ಮಾಡ್ತಾನೆ, ಓಕೆ ನನ್ನ ಯೂಸರ್ ನೇಮು ಎ, ನನ್ನ ಪಾಸ್ವರ್ಡು XYZ ಅಂತ ಕೊಡ್ತಾನೆ. ಓಕೆ ದಟ್ ರಿಕ್ವೆಸ್ಟ್ ವಿಲ್ ಕಮ್ ಟು ದಿಸ್ ಕಂಪ್ಯೂಟರ್, ಬಟ್ ದಿಸ್ ಕಂಪ್ಯೂಟರ್ ವಿಲ್ ಡಿನೈ ದಟ್. ವೈ? ಬಿಕಾಸ್ ವಿ ಡಿಂಟ್ ಕ್ರಿಯೇಟೆಡ್ ದಿಸ್ ಯೂಸರ್ ನೇಮ್ ಎ ಇನ್ ದಿಸ್ ಕಂಪ್ಯೂಟರ್. ಸೊ ಅರ್ಥ ಆಯ್ತಲ್ವಾ. ಸೊ ಈಗ ನನ್ನ 12 ಎಂಪ್ಲಾಯ್ ಇದ್ದಾರೆ, 3 ಶಿಫ್ಟಲ್ಲಿ ವರ್ಕ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಯಾಕೆ ಓಕೆ ಸೊ ಅಕಸ್ಮಾತ್ ನೀವು 3 ಎಂಪ್ಲಾಯಿನ ಒಂದೊಂದು ಸಿಸ್ಟಮಲ್ಲಿ ವರ್ಕ್ ಮಾಡಿ ಅಂತ ಹೇಳಿದ್ರು ಸ್ಟಿಲ್ ಯು ಹ್ಯಾವ್ ಟು ಕ್ರಿಯೇಟ್ ಆಲ್ ದ 12 ಯೂಸರ್ ನೇಮ್ ಇನ್ ಆಲ್ ದ 4 ಸಿಸ್ಟಮ್ಸ್. ಯಾಕೆ ಅಂತ ಹೇಳಿದ್ರೆ ಬಿಕಾಸ್ ಆಫ್ ದಿಸ್ ರೀಸನ್ ವಿ ಕಾಲ್ ದಿಸ್ ಆಸ್ ಅ ವರ್ಕ್ ಗ್ರೂಪ್ ಕಾನ್ಸೆಪ್ಟ್.
ಇದು ವರ್ಕ್ ಗ್ರೂಪಲ್ಲಿ ಪ್ರಾಬ್ಲಮ್ ಇರೋದು. ಓಕೆ, ಸೊ ವಿ ಹ್ಯಾವ್ ಓನ್ಲಿ 4 computers with 12 employees. Okay, we can go and create. But let's take an example, a network with 1000 computers and 5000 employees or 2000 employees. Is it possible to go and create in each and every computer? 100,000 ಕಂಪ್ಯೂಟರ್ ಇದೆ, 2000 ಎಂಪ್ಲಾಯೀಸ್ ಇದ್ದಾರೆ. ಎಲ್ಲ ಎಂಪ್ಲಾಯ್ ಯೂಸರ್ ನೇಮ್ನ ಎಲ್ಲ ಕಂಪ್ಯೂಟರ್ ಕ್ರಿಯೇಟ್ ಮಾಡೋಕ್ಕಾಗತ್ತಾ? ಆಗಲ್ಲ. Even though if you say yes, we can create it. Later, after some days, okay, as per the password policy, we need to update the passwords. Okay, we can't keep the same password, right, for long time. Okay, we need to update it. Okay, so let's take an example. Okay, out of this 2 employee, one of the employee updated his password in his machine. ಯಾಕೆಂದ್ರೆ ದಟ್ ಈಸ್ ಲೋಕಲ್ ಯೂಸರ್ ಅಕೌಂಟ್, ರೈಟ್? ಇಲ್ಲಿ ಅಪ್ಡೇಟ್ ಮಾಡ್ದ. ಓಕೆ, ನೌ ಓಕೆ ಇಲ್ಲಿ ಅಪ್ಡೇಟ್ ಮಾಡ್ದ. ನೌ ಈಸ್ ಟ್ರೈಂಗ್ ಟು ಆಕ್ಸೆಸ್ ದಿ ಸ್ಟೋರೇಜ್ ಬಾಕ್ಸ್ ವಿತ್ ದಿ ಸೇಮ್ ಪಾಸ್ವರ್ಡ್. ಅವನೇನು ಅಪ್ಡೇಟ್ ಮಾಡಿದ್ದಾನೆ ಆ ಪಾಸ್ವರ್ಡ್ ಜೊತೆ ಆಕ್ಸೆಸ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಿದ್ದಾನೆ. ಬಟ್ ಇನ್ ದಿಸ್ ಮಿಷಿನ್ ದ ಪಾಸ್ವರ್ಡ್ ಇಸ್ ನಾಟ್ ಎಟ್ ಬಿನ್ ಅಪ್ಡೇಟೆಡ್. ಯಾಕೆ ಅಂದ್ರೆ ಅವನು ಅಪ್ಡೇಟ್ ಮಾಡಿರೋದು ಇಲ್ಲಿ ಮಾತ್ರ. ಸೊ ಮೀನ್ಸ್ ದ ಪಾಸ್ವರ್ಡ್, if you want to modify, if you want to means update, you need to update it in all the machines. So that is highly impossible. And creating the policy also. Example, out of the 2000 employees ಅಲ್ಲಿ ಒಂದು 100 ಎಂಪ್ಲಾಯೀಸ್ಗೆ ಐ ಡೋಂಟ್ ವಾಂಟ್ ಟು ಗಿವ್ ಸ್ಪೆಸಿಫಿಕ್ ಆಕ್ಸೆಸ್. ಅವ್ರು USB ಆಗಬಾರ್ದು. ಅಂದರೆ ಎಲ್ಲ 1000 ಕಂಪ್ಯೂಟರ್ಸಿಗೂ ಹೋಗಿ ನಾನು ಆ 100 ಯೂಸರ್ಸಿಗೆ USB ಬ್ಲಾಕ್ ಮಾಡಬೇಕು. Now after few days again I want to remove this 50 users from that policy. Again go to all the 1000 computers, remove it. Is it good? No, right? ಯಾಕೆ ಅಂತ ಹೇಳಿದ್ರೆ it is not feasible. Okay, so with 5 or 10 computers we can, but ಇಲ್ಲಿ it leads to human error. Out of 1000 computers ಅಲ್ಲಿ ನೀವು 999 ಕಂಪ್ಯೂಟರ್ಗೆ ಪಾಲಿಸಿ ರಿಮೂವ್ ಮಾಡಿದ್ದೀರಾ. ಓಕೆ, ಬಟ್ ಇನ್ 50 ಇನ್ನು 1 ಕಂಪ್ಯೂಟರ್ ಮಾಡಿಲ್ಲ ಅಂತ ಹೇಳಿದ್ರೆ ಬೈ ಚಾನ್ಸ್ ಆ ಕಂಪ್ಯೂಟರ್ ಆ ಯೂಸರ್ ಲಾಗಿನ್ ಆದರೆ ಇಟ್ ಇಸ್ ಎ ಪ್ರಾಬ್ಲಮ್ ಫಾರ್ ದಿ ಕಂಪನಿ, ರೈಟ್? ಟು ಓವರ್ಕಮ್ ದಿಸ್ ಆಲ್ ದ ಇಶ್ಯೂಸ್ they introduced a concept called active directory. Generally, what is active directory? We'll go back. It is a database. ಏನಿರುತ್ತೆ ಡೇಟಾಬೇಸ್ ಅಲ್ಲಿ? ಸಿಂಪಲ್ ವರ್ಡ್ ಅಲ್ಲಿ ಹೇಳಬೇಕು ಅಂದ್ರೆ ನಿಮ್ಮ ಯೂಸರ್ ನೇಮ್ ಪಾಸ್ವರ್ಡ್ ಇರುತ್ತೆ. ಇಟ್ ಮೀನ್ಸ್ ವಾಟ್? ಓಕೆ, ಐ ಹ್ಯಾವ್ ಎ ನೆಟ್ವರ್ಕ್ ವಿತ್ 1000 ಎಂಪ್ಲಾಯೀಸ್. ಓಕೆ, ಸೊ ವಿತ್ 2000 ಎಂಪ್ಲಾಯೀಸ್ ವಿತ್ 1000 ಕಂಪ್ಯೂಟರ್ಸ್. ಸೊ ನೀಡ್ ನಾಟ್ ಟು ಕ್ರಿಯೇಟ್. ಹಂಗೆ ನೀವು ಹೋಗಿ ಎಲ್ಲ ಕಂಪ್ಯೂಟರಲ್ಲೂ ಯೂಸರ್ ನೇಮ್ ಪಾಸ್ವರ್ಡ್ ಕ್ರಿಯೇಟ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಫಾರ್ ದಟ್ ವಿ ಶುಡ್ ಹ್ಯಾವ್ ಎ ಡೆಡಿಕೇಟೆಡ್ ಒಂದು ಸರ್ವರ್ ಅಂತ ಇಟ್ಕೊಳ್ತೀವಿ. Okay, our server will create all this 2000 username and password. So then all other computers will become the client for this. ಈಗ ಯಾವುದೇ ಎಂಪ್ಲಾಯಿ ಔಟ್ ಆಫ್ 2000 ಯಾವುದೇ ಕಂಪ್ಯೂಟರ್ ಲಾಗಿನ್ ಆದ್ರೂ ಇಟ್ ವಿಲ್ ಅಥೆಂಟಿಕೇಟ್ ದಟ್ ಯೂಸರ್ ನೇಮ್ ಅಂಡ್ ಪಾಸ್ವರ್ಡ್, ಮೀನ್ಸ್ ದಟ್ ಪರ್ಸನ್ ವಿತ್ ದಿಸ್ ಆಕ್ಟಿವ್ ಡೈರೆಕ್ಟರಿ ಡೇಟಾಬೇಸ್. ಅಂದರೆ ಆ ಯೂಸರ್ ನೇಮ್ ಪಾಸ್ವರ್ಡ್ ಇಲ್ಲಿ ಬರುತ್ತೆ, ಇಲ್ಲಿ ವೆರಿಫೈ ಮಾಡುತ್ತೆ. ನೌ ಐ ನೀಡ್ ಟು ಮಾಡಿಫೈ ದಿ ಯೂಸರ್ ನೇಮ್ ಅಂಡ್ ಪಾಸ್ವರ್ಡ್ ಆಸ್ ಪರ್ ದಿ ಪಾಸ್ವರ್ಡ್ ಪಾಲಿಸಿ. Okay, so no need to modify it in each and every machine. Okay, just modify in this database. Automatically it applies to all. Now one of the employee from this 2000, okay, one of the employee, he wants to print some document. So he is not sending the request to that computer, he is sending the request to the Active Directory server. The Active Directory server will authenticate and it will give the permission to print the document. ಅರ್ಥ ಆಯ್ತಲ್ವಾ? Active Directory ಅಂದ್ರೆ it is a centralized ಪಾಸ್ವರ್ಡ್ ಅಥೆಂಟಿಕೇಶನ್ ಮೆಕ್ಯಾನಿಸಮ್ ಅಂತಾನೂ ಕೂಡ ಕರಿಬಹುದು. ಇಟ್ ಇಸ್ ಎ ಡೇಟಾಬೇಸ್, ಓಕೆ, ಸೊ ವಿಚ್ ಹೋಲ್ಡ್ಸ್ ಓಕೆ ಯೂಸರ್ ನೇಮ್ ಅಂಡ್ ಪಾಸ್ವರ್ಡ್. ಅರ್ಥ ಆಯ್ತಲ್ಲ? ಈಗ ನಮ್ಗೆ ಇಶ್ಯೂ ಎಲ್ಲ ಸಾಲ್ವ್ ಆಯ್ತಲ್ಲ. ಓಕೆ, ಸೊ ವಿ ಕಾಲ್ ದಿಸ್ ಓಕೆ ದಿಸ್ ಆಸ್ ಅ ಆಕ್ಟಿವ್ ಡೈರೆಕ್ಟರಿ. ಓಕೆ, ಇಟ್ ಇಸ್ ಎ ಡೇಟಾಬೇಸ್. ಓಕೆ, ಏನು ಆಕ್ಟಿವ್ ಡೈರೆಕ್ಟರಿ ಇಸ್ ಎ ಡೇಟಾಬೇಸ್ ಗೊತ್ತಾಯ್ತು. ಪ್ರೊವೈಡ್ ಸೆಂಟ್ರಲೈಸ್ಡ್ ಕಂಟ್ರೋಲ್. ಎಸ್, ಓಕೆ, ಈಗ ನಾನು ಹೇಳಿದ್ನಲ್ಲ USB ನ 100 ಜನಕ್ಕೆ ಬ್ಲಾಕ್ ಮಾಡಬೇಕು ಅಂತ ಹೇಳಿದ್ರೆ ನೋ ನೀಡ್ ಟು ಗೋ ಟು ಆಲ್ ದಿ 1000 ಕಂಪ್ಯೂಟರ್ಸ್ ಟು ಕ್ರಿಯೇಟ್ ಇಟ್. ಜಸ್ಟ್ ಯು ನೀಡ್ ಟು ಕ್ರಿಯೇಟ್ ದಟ್ ಪಾಲಿಸಿ. ಓಕೆ, ಆಕ್ಟಿವ್ ಡೈರೆಕ್ಟರಿ ಸರ್ವರಲ್ಲಿ ಕ್ರಿಯೇಟ್ ಮಾಡಿದ್ರೆ ಸಾಕು. ಒಂದು 100 ಯೂಸರ್ಸ್ನ ಒಂದು ಗ್ರೂಪ್ ಮಾಡಿ ಅಪ್ಲೈ ಮಾಡಿದ್ರೆ ಎಲ್ಲರಿಗೂ ಅಪ್ಲೈ ಆಗುತ್ತೆ. ದೆನ್ ಇಟ್ ರೆಕಾರ್ಡ್ಸ್ ದಿ ಪಾಸ್ವರ್ಡ್ ಚೇಂಜಸ್. ಐ ಟೋಲ್ಡ್ ಯು, ರೈಟ್? ಈವನ್ ದೋ ದಟ್ ಯೂಸರ್ ಚೇಂಜಸ್ ಇಸ್ ಪಾಸ್ವರ್ಡ್, okay, in his computer, it does not mean he is changing in his local computer. He is updating his password in the centralized control machine, means Active Directory.
ಅರ್ಥ ಆಯ್ತಾ? ಸೊ ಇಲ್ಲಿ ಯಾಕೆ ಆಸ್ ಐ ಟೋಲ್ಡ್ ಯಾಕೆ ಆಕ್ಟಿವ್ ಡೈರೆಕ್ಟರಿ ಕಾನ್ಸೆಪ್ಟ್ ರನ್ ಮಾಡಬೇಕು ಅಂದರೆ ವಿ ರಿಕ್ವೈರ್ ಅ ಡೆಡಿಕೇಟೆಡ್ ಸರ್ವರ್. ಓಕೆ, ಸೊ ಮಿಕ್ಕಿದ್ದ ಸಿಸ್ಟಮ್ನೆಲ್ಲ ಕ್ಲೈಂಟ್ ಅಂತ ಕರಿತೀವಿ, ಇದನ್ನು ಡೆಡಿಕೇಟೆಡ್ ಸರ್ವರ್ನ ಇಟ್ಕೊಂಡು. ಓಕೆ, ಸೊ ಈ ಕಾನ್ಸೆಪ್ಟ್ನ ಏನಂತ ಕರಿತೀವಿ ಅಂತ, ಅದನ್ನು ಬಿಫೋರ್ ಆಕ್ಟಿವ್ ಡೈರೆಕ್ಟರಿನ ವರ್ಕ್ ಗ್ರೂಪ್ ಅಂತ ಕರೆದ್ರೆ, ಓಕೆ, ಇದನ್ನು ಡೊಮೈನ್ ಅಂತ ಕರಿತೀವಿ. ವಾಟ್ ಈಸ್ ಡೊಮೈನ್? ಐಲ್ ಎಕ್ಸ್ಪ್ಲೇನ್. ಓಕೆ, ಸೊ ಕ್ಯಾನ್ ಬಿ ಡಿಸ್ಟ್ರಿಬ್ಯೂಟೆಡ್ ಅಕ್ರಾಸ್ ದಿ ವರ್ಲ್ಡ್. ಅಂದರೆ ಇದು ಸೆಂಟ್ರಲೈಸ್ಡ್ ಕಂಟ್ರೋಲ್ ಇದೆ, ಬಟ್ ಈಗ ಎಕ್ಸಾಂಪಲ್ಲು, ಓಕೆ, ಸೊ ನಿಮ್ಮದು 2 ಆಫೀಸಸ್ ಇದೆ, ಒಂದು ಬ್ಯಾಂಗ್ಳೂರಲ್ಲಿದೆ, ಒಂದು ಮೈಸೂರಲ್ಲಿದೆ. ಓಕೆ, ಸೊ ಈ ಎಂಪ್ಲಾಯೀಸು ಇಲ್ಲಿಂದ ಅಲ್ಲಿಗೆ ಟ್ರಾವೆಲ್ ಮಾಡ್ತಾನೆ ಇರ್ತಾರೆ. ಸೊ ಆಗ ಓಕೆ, ಈ ಒಂದು ದೇ ಆರ್ ಲಾಗಿಂಗ್ ಇನ್ ಟು ಬ್ಯಾಂಗ್ಳೂರ್ ಕಂಪ್ಯೂಟರ್, ನೀ ನಾಟ್ ಟು ವರಿ, ಯಾಕೆಂದರೆ ಈ ಡೇಟಾ ಬೇಸು ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ. ಓಕೆ, ಬ್ಯಾಂಗ್ಳೂರ್ಲು ಒಂದು ಆಕ್ಟಿವ್ ಡೈರೆಕ್ಟರಿ ಸರ್ವರ್ ಇರುತ್ತೆ, ಅದು ಇದೇ ಡೊಮೈನಲ್ಲಿ ಇರುತ್ತೆ. ಡೊಮೈನ್ ಅಂದ್ರೆ ಏನು ಎಕ್ಸ್ಪ್ಲೈನ್ ಮಾಡ್ತೀನಿ, ಇದನ್ನು ಅದೇ ಡೊಮೈನಲ್ಲಿ ಇರುತ್ತೆ. ಸೊ ದಟ್ ಎಂಪ್ಲಾಯ್ ಕ್ಯಾನ್ ಲಾಗ್ ಇನ್ ಎನಿವೇರ್. ಓಕೆ, ಈ ಒಂದು ಈಸ್ ಯೂಸಿಂಗ್ ಡಿಫ್ರೆಂಟ್ ಮಿಷಿನ್. ಓಕೆ, ಸೊ ಅದನ್ನು ಡಿಸ್ಟ್ರಿಬ್ಯೂಟೆಡ್ ಅಂತ ಕರಿತೀವಿ. ಆ್ಯಂಡ್ ಓಕೆ, ಸೊ ರಿಸೋರ್ಸಸ್, ಓಕೆ, ಇಟ್ ವಿಲ್ ಹೆಲ್ಪ್ ಯು ಟು ಕಂಟ್ರೋಲ್ ಯುವರ್ ರಿಸೋರ್ಸ್ ಆ್ಯಂಡ್ ಶೇರ್ ದಿ ರಿಸೋರ್ಸಸ್ ಅಕ್ರಾಸ್ ಓಕೆ ಯುವರ್ ಡೊಮೈನ್, ಅಂದರೆ ನಿಮ್ಮ ನೆಟ್ವರ್ಕಿಗೆ. ಆ್ಯಂಡ್ ಸರ್ವೀಸಸ್, ಓಕೆ, ಈಗ ನೀವು ಮೇಲ್ಗಿಲೆಲ್ಲ ಕಳಿಸ್ತೀರಲ್ಲ, ಆ ಥರ ಸರ್ವೀಸಸ್ ಆಕ್ಟಿವ್ ಡೈರೆಕ್ಟರಿ ಇಲ್ಲ ಅಂದರೆ ವರ್ಕೇ ಆಗಲ್ಲ. ಆ್ಯಂಡ್ ಶೇರ್ ದಿ ಗ್ರೂಪ್ ಪಾಲಿಸಿ. ಓಕೆ, ಸೊ ಆಲ್ರೆಡಿ ಐ ಗೇವ್ ದಿಸ್ ಎಕ್ಸಾಂಪಲ್. USB-ನೋ ಅವ್ನಿಗೆ ಇಂಟರ್ನೆಟ್ ಬ್ಲಾಕ್ ಮಾಡೋದೋ ಏನೋ ಒಂದು ಪಾಲಿಸಿನ ಮಾಡಬೇಕು ಅಂತ ಹೇಳಿದ್ರೆ ಸೆಂಟ್ರಲೈಸ್ಡ್ ಮಾಡಿದ್ರೆ ಮುಗೀತು. ಸೊ ದ ಲಾಸ್ಟ್ ಒನ್ ಈಸ್ ವೆರಿ ಇಂಪಾರ್ಟೆಂಟ್. ಇನ್ ಆಕ್ಟಿವ್ ಡೈರೆಕ್ಟರಿ ಎವ್ರಿಥಿಂಗ್ ಇಸ್ ಅನ್ ಆಬ್ಜೆಕ್ಟ್. ಇಟ್ ಮೀನ್ಸ್ ವಾಟ್? ನಿಮ್ಮ ಯೂಸರ್ ನೇಮು, ಪಾಸ್ವರ್ಡು, ಆಮೇಲೆ ಕಂಪ್ಯೂಟರ್ಗಳನ್ನ ಜಾಯಿನ್ ಮಾಡಿರ್ತೀರಲ್ಲ, ಓಕೆ, ಈ ಕಂಪ್ಯೂಟರ್ಗಳು, ಈ ಕಂಪ್ಯೂಟರ್ಗಳು ಮೀನ್ಸ್ ಡೆಸ್ಕ್ಟಾಪ್ಗಳು, ಸೊ ದೇ ಆರ್ ಕ್ಲೈಂಟ್ ಫಾರ್ ದಿಸ್. ಓಕೆ, ಯಾಕೆಂದರೆ ಇವನು ಡೊಮೈನ್, ದೇ ಆರ್ ಕ್ಲೈಂಟ್ ಫಾರ್ ದಿಸ್. ಇವನ್ನು ಆಬ್ಜೆಕ್ಟ್ ಅಂತ ಕನ್ಸಿಡರ್ ಮಾಡುತ್ತೆ, ಪಾಲಿಸಿನೂ ಆಬ್ಜೆಕ್ಟ್ ಅಂತ ಕನ್ಸಿಡರ್ ಮಾಡುತ್ತೆ. ಓಕೆ, ಯೂಸರ್ ಅಕೌಂಟನ್ನು ಆಬ್ಜೆಕ್ಟ್ ಅಂತ ಕನ್ಸಿಡರ್ ಮಾಡುತ್ತೆ. ಓಕೆ, ಸೊ ಇನ್ ಆಕ್ಟಿವ್ ಡೈರೆಕ್ಟರಿ ಎವ್ರಿಥಿಂಗ್ ಇಸ್ ಅ ಆಬ್ಜೆಕ್ಟ್. Okay, active directory is a database which holds the objects. What are the objects? User accounts, okay, resources, group policy settings, okay, so then ಇನ್ನೇನು ಇವು ಗ್ರೂಪ್ ಪಾಲಿಸಿ ಸೆಟ್ಟಿಂಗ್ಸು, ಆಮೇಲೆ ಓಕೆ ಸರ್ವೀಸಸ್, ಗ್ರೂಪ್ ಪಾಲಿಸಿ ಸೆಟ್ಟಿಂಗು, ಸರ್ವಿಸಸ್, ಇದೆಲ್ಲ ಇರುತ್ತೆ. ಇವನ್ನೆಲ್ಲ ಆಬ್ಜೆಕ್ಟ್ ಅಂತ ಕರಿತೀವಿ. ಆಕ್ಟಿವ್ ಡೈರೆಕ್ಟರಿಲಿ ಈ ಆಬ್ಜೆಕ್ಟ್ಸ್ ಇರುತ್ತೆ. ಅರ್ಥ ಆಯ್ತಲ್ವ ಆಕ್ಟಿವ್ ಡೈರೆಕ್ಟರಿ ಅಂದರೆ ಏನು, ಏನು ತೆಗಬೇಕು ಅಂತ. ಸೊ ಡೊಮೈನ್ ಬಗ್ಗೆ ವಿಲ್ ಡಿಸ್ಕಸ್ ಇನ್ ನೆಕ್ಸ್ಟ್ ವಿಡಿಯೋ. ಓಕೆ, ಐ ಹೋಪ್ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಯಿತು ಅಂತ ತಿಳ್ಕೊಳ್ತೀನಿ. ಈ ವಿಡಿಯೋ ಯೂಸ್ಫುಲ್ ಆಗಿದ್ರೆ ಯಾರಿಗೆ ಅವಶ್ಯಕತೆ ಇರುತ್ತೋ ಅವರಿಗೆ ಶೇರ್ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದ.